ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ 1000 ಅರ್ಥಗಳಿರುತ್ತವೆ. ನಾವು ಯಾರನ್ನಾದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಮನಸ್ಸಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು 2 ಔಷಧಿಗಳು. ಒಂದು ಕಾಲ, ಇನ್ನೊಂದು ಮೌನ. ಆಸೆಗಳು ಮನುಷ್ಯನನ್ನು ಬದುಕಲು ಬಿಡುವುದಿಲ್ಲ. ಮನುಷ್ಯ ಆಸೆಗಳನ್ನು ಸಾಯಲು ಬಿಡುವುದಿಲ್ಲ. ಜೀವಕ್ಕೆ ಆಗುವ ಅಪಘಾತಕ್ಕಿಂತ ಮನಸ್ಸಿಗಾಗುವ ಆಘಾತವೇ ಬಲು ಘೋರವಾದುದು ಒಮ್ಮೊಮ್ಮೆ. ಕಾರಣ ಇಷ್ಟೇ, ಇಲ್ಲಿ ದೂರು ಕೊಡಲು ಪೊಲೀಸರಿಲ್ಲ, ಚಿಕಿತ್ಸೆ ಕೊಡಲು ವೈದ್ಯರಿಲ್ಲ. ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳನ್ನು ವಿಶ್ವವಿದ್ಯಾಲಯವು ಕಲಿಸಲಾರವು. ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ. ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ತನ್ನನ್ನು ಅರಿತವನೇ ಜಾಣ, ತನ್ನನ್ನು ಅರಿತವನೇ ಜ್ಞಾನಿ. ಯೋಚಿಸಿದ್ದೆಲ್ಲ ಸತ್ಯ ಅಲ್ಲ, ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ನಿಮ್ಮ ದುಃಖ ಮತ್ತು ಒಂಟಿತನದಿಂದ ನಿಮ್ಮ ದೌರ್ಬಲ್ಯಗಳನ್ನು ನೀವು ಕಲಿಯುತ್ತೀರಿ. ಜನ ಹಣ ಇದ್ದರೆ ಗುರುತಿಸುತ್ತಾರೆ, ಗುಣ ಇದ್ದರೆ ಪ್ರೀತಿಸುತ್ತಾರೆ. ತುಳಿಯೋಕೆ ವೈರಿಗಳಿದ್ದರೆ ಬೆಳೆಸೋಕೆ ಆ ಸೃಷ್ಟಿಕರ್ತನಿರುತ್ತಾನೆ. ಎಷ್ಟೇ ಜಗಳ ಮಾಡಿಕೊಂಡ್ರೂ, ಅದೆಷ್ಟೇ ಕೋಪ ಮಾಡಿಕೊಂಡ್ರೂ ಯಾವುದೋ ನೆಪದಲ್ಲಿ ಒಂದಾಗ್ತಾರಲ್ಲ, ಅದೇ ನಿಜವಾದ ಪ್ರೀತಿ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಡುಕಾದರೆ ಅನುಭವ ಎಂದು ಪರಿಗಣಿಸಬೇಕು. ಈ ಜೀವನ 2 ದಿನ. ಒಂದು ದಿನ ನಿನ್ನ ಪರ, ಇನ್ನೊಂದು ದಿನ ನಿನ್ನ ವಿರುದ್ಧ. ಪರ ಇದ್ದ ದಿನ ಅಹಂಕಾರ ಪಡಬೇಡ, ವಿರುದ್ಧ ಇದ್ದ ದಿನ ತಾಳ್ಮೆ ಕಳೆದುಕೊಳ್ಳಬೇಡ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನ ಎಂದು ಜಾಗವಿದೆ, ಸೋತವನಿಗೂ ಇಂಥವನೊಂದಿಗೆ ಸೆಣಸಾಡಿ ಸೋತ ಎಂದು ಜಾಗವಿದೆ. ಆದರೆ ನಿಂತ್ಕೊಂಡು ನೋಡೋರ್ಗೆ, ಆಡ್ಕೊಂಡು ನಗೋರ್ಗೆ ಎಲ್ಲೂ ಜಾಗವಿಲ್ಲ. ಯಾರು ನಿನ್ನವರು, ಯಾರು ನಿಮ್ಮದು ಎಂದು ಗೊತ್ತಾಗುವುದು ಸಮಯ ಬಂದಾಗ ಮಾತ್ರ. ಬೇರೆಯವರ ಜೀವನದಲ್ಲಿ ತಪ್ಪು ಹುಡುಕುವ ಜನರಿಗೆ ತಮ್ಮ ಜೀವನದಲ್ಲಿ ಆಗುತ್ತಿರುವ ತಪ್ಪುಗಳ ಬಗ್ಗೆ ಅರಿವಿರುವುದಿಲ್ಲ. ಏಕೆಂದರೆ ನಾವು ತಪ್ಪುಗಳನ್ನು ಮಾಡುವುದಿಲ್ಲ ಎಂಬ ಭ್ರಮೆಯಲ್ಲಿರುತ್ತಾರೆ. ಯಾರೊಬ್ಬರಿಗಾಗಿ ನೀವು ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯೋಗ್ಯರಾದವರು ನಿಮಗೆ ಅಳಲು ಬಿಡುವುದಿಲ್ಲ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಧನ್ಯವಾದಗಳು.